ನಮ್ಮಂತ ಬಡಪಾಯಿಗಳನ್ನ ರೇಟ್ ಹಾಕಿದ್ರೆ ಸೊ ಈಗ ತಾನೇ ಆಟೋಗೆಲ್ಲ ಡೀಸೆಲ್ ಹಾಕ್ತಿದ್ರಿ. ಸೊ ಹೆಂಗ್ ಅನಿಸುತ್ತೆ? ತುಂಬಾ ಕಷ್ಟ ಇದೆ, ಜಾಸ್ತಿ ಮಾಡೋದು ತುಂಬಾ ಕಷ್ಟ ಇದೆ. ನಮ್ಮಂತ ಬಡವರಿಗೆ ತುಂಬಾ ಕಷ್ಟ ಇದೆ. ಏನ್ ಈಗ ನೋಡಿ ಬಾಡಿಗೆ ಸಿಕ್ಕಲ್ಲ ಇಲ್ಲೋದ್ರ, ತುಂಬಾ ಕಷ್ಟ. ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ಒಂದ್ ಬಾಡಿಗೆ 2 ಬಾಡಿಗೆ ಹೊಡೆದ್ರೆ ತುಂಬಾ ಕಷ್ಟ ಇದೆ. ಏನ್ ಮಾಡಕ್ಕಾಗುತ್ತೆ? ಮೊನ್ನೆ ಅಷ್ಟೇ ಹಾಲಿನ ರೇಟ್ ಜಾಸ್ತಿ ಆಯ್ತು, ಈಗಾಗ್ಲೇ ಮತ್ತೆ ಡೀಸೆಲ್ ರೇಟ್ ಎಲ್ಲ ಪ್ರತಿಯೊಂದು ಅದೊಂದೇ ಅಂದ್ರೆ ಎಲ್ಲ ರೈಟು ಜಾಸ್ತಿ ಆಗಿದೆ. ಎಲ್ಲ ರೇಟ್ ಜಾಸ್ತಿ. ಎಲ್ಲ ಒಂದ್ ಕಡೆ ಏಪ್ರಿಲ್ಗೆ ಎಲ್ಲ ಸರ್ಕಾರ ಜನರಿಗೆ ಏಪ್ರಿಲ್ ಫೂಲ್ ಮಾಡ್ತಿದೆ ಅಂತ. ಫೂಲ್ ಭಯಂಕರ ಮಾಡ್ತಾರೆ. ಏಪ್ರಿಲ್ ಫೂಲ್ ಭಯಂಕರ ಫೂಲ್. ಬಾಡಿಗೆ ಎಲ್ಲ ಸಿಗುತ್ತಾ ನಿಮ್ಗೆ? ಎಲ್ಲಿ ಸಿಗಲ್ಲ ಸರ್, ಸಿಗಲ್ಲ. 1-2 ಬಾಡಿಗೆ ಸಿಗದೆ ಕಷ್ಟ. ಈ ಕೋಡ್ರ ಬಂದ್ರೆ ಇನ್ನೂ ಕಷ್ಟನೇ. ಅದಕ್ಕೂ ಮುಂಚೆ ಸಿಕ್ತಿತ್ತು, ಈ ಕೋಡ ಬಂದ್ರೆ ಸಿಗದೆ. ಅದು ಸಿಕ್ತಿಲ್ಲ. ಈಗ ರ್ಯಾಪಿಡ್ ಅದು ಇದೆಲ್ಲ ಹಾಕೊಂಡು ನಿಮ್ಗೆಲ್ಲ ಕಷ್ಟ ಆಗ್ಬಿಟ್ಟೆ. ತುಂಬಾ ಕಷ್ಟ. ಮತ್ತೆ ಎಲ್ಲಿ ಒಂದ್ ಕಡೆ ಬಾಡಿಗೆ ಇಲ್ಲ, ಇನ್ನೊಂದ್ ಕಡೆ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ. ಹೆಂಗ್ ಮೇಂಟೈನ್ ಮಾಡ್ತೀರಾ ಫ್ಯಾಮಿಲಿ? ಏನ್ ಮಾಡ್ಬೇಕಲ್ಲ ಸರ್, ಹೊಟ್ಟೆಪಾಡು ಮಾಡ್ಲೇಬೇಕು. ಮಾಡಿದ್ ಬಿಡಕ್ಕಾಗತ್ತೆ? ನಮ್ಮ ಹಣ ಬರೀ ಮಾಡ್ಲೇಬೇಕು, ಅನ್ಭೋಗ್ತಿರ್ಬೇಕು. ಏನ್ ಮಾಡಕ್? ಸರ್ಕಾರಕ್ಕೆ ಏನಂತ ಹೇಳ್ತೀರಾ? ಏನಂತ ಹೇಳೋಣ, ಸರ್ಕಾರಕ್ಕೆ ಏನ್ ನಮ್ಮಂತರ ಏನ್ ಮಾಡಕ್ಕಾಗತ್ತ? ನಿನ್ನೆ ಹಾಲಿನ ರೇಟ್ ಜಾಸ್ತಿ ಆಯ್ತು, 4 ರೂಪಾಯಿ ಜಾಸ್ತಿ ಆಯ್ತು. ಈಗ ಮತ್ತೆ ಡೀಸೆಲ್ ಬೆಲೆ ಜಾಸ್ತಿ, ಪೆಟ್ರೋಲ್ ಬೆಲೆ ಜಾಸ್ತಿ, ಡೀಸೆಲ್ ಬೆಲೆ ರೇಟ್ ಜಾಸ್ತಿ ಆಯ್ತು ಅಂದ್ರು. ಬಡವರು ಬಗ್ಗರು ಹ್ಯಾಕ್ ಬದುಕ ಜೀವನ ಮಾಡೋದು ಭಾರಿ ಕಷ್ಟ ಆಗಿದೆ. ನಮ್ಗೆ ಬರೋ ಇದ್ರಲ್ಲಿ 300 ರೂಪಾಯಿ 400 ರೂಪಾಯಿ ಸಂಪಾದನೆಯಲ್ಲಿ ಇಲ್ಲಿಗೆ ಹೆಚ್ಚಾದ್ರೆ ನಾವೇನ್ ಸಂಸಾರ ಮಾಡೋದು? ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಇದು ಸ್ವಲ್ಪ ಕಡಿಮೆ ಮಾಡಿದ್ರೆ ಜನಕ್ಕೆ ಅನುಕೂಲ ಮಾಡಿಕೊಟ್ರೆ ಭಾರಿ ಅನುಕೂಲ ನಮಗೆ ಇದು. ಒಂದ್ ಕಡೆ ಫ್ರೀ ಅಂತಾರೆ, ಇನ್ನೊಂದ್ ಕಡೆ ಈ ತರ ಅಂತೀರಾ. ಹೆಂಗೆ ಏನು ನಾವು ಬಡವ್ರು ಯಾವ ತರ ಬದುಕಬೇಕು? ಸಾಮಾನ್ಯ ಜನ ಎಲ್ಲಾ ಬೆಲೆಗಳು ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದು ಪದಾರ್ಥಗಳು ಜಾಸ್ತಿ ಆಗಿದೆ. ನಮ್ಮಂತವ್ರು ಬದುಕೋದು ಹೇಗೆ ಅಂತ ದುಡಿಯೋ ದಿನ 300-400 ರೂಪಾಯಿನಲ್ಲಿ ಬರೀ ಇಲ್ಲೇ ಹೋಯ್ತು. ನಾವ್ ಏನ್ ಮಾಡೋಣ ಸರ್? ಆದಷ್ಟು ಕಡಿಮೆ ಮಾಡ್ಬೇಕು ಅಂತ ನಮ್ಮ ಕೋರಿಕೆ ಇದೆ ಸರ್. ಇದರಲ್ಲಿ ಅದು 5 ರೂಪಾಯಿ ಒಂದ್ಸಲಿ ಜಾಸ್ತಿ ಮಾಡಿದ್ರು, ಇವಾಗ 4 ರೂಪಾಯಿ ಜಾಸ್ತಿ ಮಾಡ್ಯಾರ. ಅಲ್ಲಿ 9 ರೂಪಾಯಿ ಜಾಸ್ತಿ ಆಯ್ತು. ಪ್ಲಸ್ ಇದು ಕರೆಂಟ್ ಬಿಲ್ಲು ಜಾಸ್ತಿ ಮಾಡ್ತಾರ. ಏನೇನೋ ಮಾಡ್ತಾರೆ. ಎಣ್ಣೆ ರೇಟು ಜಾಸ್ತಿ ಮಾಡ್ತಾರೆ, ಎಲ್ಲ ಜಾಸ್ತಿ ಮಾಡ್ತಾರೆ. ಸರ್ಕಾರ ಏನಂದ್ರೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ರೆ ಗಂಡು ಮಕ್ಳಿಗೆ ಜಾಸ್ತಿ ಕೊಡ್ತಾರೆ, ಮತ್ತೆ ರೇಷನ್ ಜಾಸ್ತಿ ಮಾಡ್ತಾರೆ. ಅದರಿಂದ ಹೆಣ್ಮಕ್ಳಿಗೂ ನಮ್ಮ ತರನೇ ಟಿಕೆಟ್ ತಗೊಳ್ಳಿ. ಪ್ಲಸ್ ಇನ್ನೊಂದು ಏನಂದ್ರೆ ನಮಗೂ ಬೆನಿಫಿಟ್ ಸಿಗುತ್ತೆ. ಈ ಸರ್ಕಾರ ಡಬಲ್ ಗೇಮ್ ಸರ್ಕಾರ ಆಗಿತ್ತು ಕಾಂಗ್ರೆಸ್ ಸರ್ಕಾರ. ನ್ಯಾಯ ಎಲ್ಲ ಯಾವ್ದ್ರಲ್ಲೂ ಸಿಗ್ತದೆ ಅದ್ರಲ್ಲೆಲ್ಲ ಹಾಕ್ತಾರೆ. ಬಿಜೆಪಿ ಆಗುತ್ತಿಲ್ಲ. ಈ ಕಾಂಗ್ರೆಸ್ ಯಾವ್ದು ಸಿಗುತ್ತೆ ಅದ್ರಲ್ಲೆಲ್ಲ ಹಾಕ್ತಾರೆ. ಅದರಿಂದ ಗೊಂದಲಮಯ ಸರ್ಕಾರ ಇದು. ಬಿಜೆಪಿ ಸರ್ಕಾರ ಬೊಮ್ಮಟ್ ಸರ್ಕಾರ. ಈ ಕಾಂಗ್ರೆಸ್ ಯಾವ ಸಿಗುತ್ತೋ ಅದಕ್ಕೆ ಹಾಕ್ತಾರೆ. ಅದರಿಂದ ಕಾಂಗ್ರೆಸ್ಗೆ ಯಾರು ಓಡ್ ಹಾಕ್ಬೇಡ್ರಿ, ಬಿಜೆಪಿಗೆ ಹಾಕಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.